ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಎಲ್ಲಿ ನೋಡಿದ್ರು ಕಲ್ಲು ತೂರಾಟ, ಪೊಲೀಸ್ ಸ್ಟೇಷನ್ ಮುಂದೆ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಇದೆಲ್ಲೂ ಅಲ್ಲ, ಆನೇಕಲ್ಲಿನಲ್ಲಿ. ಆದ್ರೆ ಬೆಂಗಳೂರಿನ ಪಕ್ಕ ಇರುವಂತದ್ದು ಆನೇಕಲ್ಲಿನ ರಕ್ತ ಇತಿಹಾಸ ಕೇಳ್ಬಿಟ್ರೆ ಎಂತವನ್ ಮೈಯು ಜುಮ್ ಎನ್ಸುತ್ತಂತ ಹೇಳಿದ್ರೆ, ಕೇವಲ ಒಂದು ವರ್ಷದಲ್ಲಿ 1 ಡಜನ್ ಕೊಲೆ ಆಗಿದೆ. ಒಂದು ಮೂಲಗಳ ಪ್ರಕಾರ ನಾವು 20 ವರ್ಷದ ಲೆಕ್ಕ ಮಾಡಿದಾಗ 100ಕ್ಕಿಂತ ಹೆಚ್ಚು ಕೊಲೆಗಳು ನಡೀತಾವೆ. ಕೊಲೆಗಳು ಯಾಕೆ ನಡೀತಾವ ಅನ್ನೋದೇ ಇಲ್ಲಿ ತುಂಬಾ ವಿಚಿತ್ರ. ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ನೀವೇನ ಹೋರಾಟ ನೋಡ್ತಾ ಇದ್ರ, ಇಲ್ಲಿ ಹತ್ಯೆ ಆಗಿರುವಂತ ವ್ಯಕ್ತಿ ಅವರ ಹೆಸರು ಗೋಪಾಲ್ ಅಂತ ಹೇಳಿ. ಮೊನ್ನೆ 8 ತಾರೀಕಿಗೆ ಸಂಡೇ ಆನೇಕಲ್ನಿಂದ ಅತ್ತಿಬೇಲೆ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಅವರೊಟ್ಟಿಗೆ ಅವ್ರ ಸ್ನೇಹಿತ ಸತೀಶ್ ಅಂತ ಕೂತ್ಕೊಂಡಿರ್ತಾರೆ ಕಾರಲ್ಲಿ. ಅದಾಗ್ಲೇನೆ ಕರ್ಪೂರ ಗೇಟ್ ಅಂತಿದೆ, ಈ ಗೇಟ್ ಹತ್ರ ಒಂದು ಗಾಡಿ ಬಂದು ಇದಕ್ಕೆ ಡ್ಯಾಶ್ ಆಗುತ್ತೆ. ಡ್ಯಾಶ್ ಆದ ನಂತರನೇ ಇಮಿಡಿಯೇಟ್ ಆಗಿ ಕೆಮಿಕಲ್ನ ಸ್ಪ್ರೇ ಮಾಡ್ತಾರಂತೆ. ಸ್ಪ್ರೇ ಮಾಡಿದಾಗ ಅಲ್ಲಿದ್ದಂಥವ್ರು ತಪ್ಪಿಸ್ಕೊಳ್ತಾರೆ. ಆದ್ರೆ ಅದರಲ್ಲಿ ಗೋಪಾಲ್ ಅವರನ್ನ ಕಿಡ್ನಾಪ್ ಮಾಡ್ತಾರೆ. ಅದಾಗ್ಲೇನೆ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾರೆ. ಬಂದಂತವ್ರು ಕಂಪ್ಲೇಂಟ್ ಮಾಡ್ತಾರೆ, ಈ ರೀತಿ ನನ್ನ ಸ್ನೇಹಿತನ ಕಿಡ್ನಾಪ್ ಆಗಿದೆ ಅಂತ ಹೇಳಿ. ಗೋಪಾಲ್ ಕುಟುಂಬಸ್ಥರು ಕಿಡ್ನಾಪ್ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ಪ್ರತಿ ಸರಿ ಯಾವ ರೀತಿ ಆಗುತ್ತೆ ಅಂದ್ರೆ, ಇಲ್ಲಿ ಕೊಲೆಗಳು ನಡೆದಾಗ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಆನೇಕಲ್ನ ನೀವು ಭೌಗೋಳಿಕವಾಗಿ ತಗೊಂಡಾಗ ಬೆಂಗಳೂರಿನಿಂದ ತುಂಬಾ ಹತ್ರ, ಆ ಸೈಡ್ ಎಲೆಕ್ಟ್ರಾನಿಕ್ ಸಿಟಿಗೆ ಆನೇಕಲ್ ಮಧ್ಯ ತುಂಬಾ ಹತ್ರ ಇರೋದ್ರಿಂದ ಇಲ್ಲಿ ತುಂಬಾ ರಿಯಲ್ ಎಸ್ಟೇಟ್ ಭೂಮಿ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಆನೇಕಲ್ ಊರ್ ದಾಟಿದ ಕೂಡಲೇನೆ ಕೇವಲ 1-2 ಕಿಲೋಮೀಟರ್ ಹೋಗ್ಬಿಟ್ರೆ ಆಚೆ ಎಲ್ಲ ಇರೋದು ಹೊಸೂರು, ಡೆಂಕಣಿ ಕೋಟೆ, ಇವೆಲ್ಲ ಭಾಗಗಳು ಅಲ್ಲೇ ಸಿಗುವಂತದ್ದು. ಒಂದು ಕಡೆ ಕಾಡಿದ್ರೆ ಇನ್ನೊಂದು ಕಡೆ ಬೇಕಾದಷ್ಟು ತೋಟಗಳಿದಾವೆ. ಹೀಗಾಗಿ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲೂ ಹೇಳ್ತಾರೆ, ನನ್ನ ಸ್ನೇಹಿತನನ್ನ ಕಿಡ್ನಾಪ್ ಮಾಡಿದ್ದಾರೆ, ತಮಿಳ್ನಾಡು ಕಡೆ ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಆಕ್ಷನ್ ಆಗ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ಪೊಲೀಸರು ಬೇಗನೆ ಕಿಡ್ನಾಪರ್ಸ್ನ ಬೆನ್ ಹತ್ತಲಿಲ್ಲ ಅನ್ನುವಂಥದ್ದು. ಈಗ ಏನಲ್ಲಿ ಹೋರಾಟ ಮಾಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ, ಅವರು ಹೇಳ್ತಾ ಇರುವಂತ ಆರೋಪ. ಈಚೆ ಇನ್ನೊಂದು ಕಡೆ ಪೊಲೀಸರು ಹೇಳೋ ಪ್ರಕಾರ, ನಾವು ಆ ಕಿಡ್ನಾಪರ್ಸ್ನ ಭೇದಿಸುವುದಕ್ಕೆ 5-6 ಟೀಮ್ ರೆಡಿ ಮಾಡಿದ್ದು. ಒಂದು ಮಂಗಳೂರು ಕಡೆ ಕಳಿಸಿದ್ದು, ಇನ್ನೊಂದು ಶಿವಮೊಗ್ಗ ಕಡೆ ಕಳಿಸಿದ್ದು, ಇನ್ನು 4 ಟೀಮು ತಮಿಳ್ನಾಡು ಕಡೆ ಕಳಿಸಿದ್ದು ಅನ್ನುವಂಥದ್ದು ಒಂದು ವಾದ. ಆದ್ರೆ ಸೊ ಹೀಗಾಗಿ ಇಲ್ಲಿ ಬಹುದೊಡ್ಡ ಮಟ್ಟದ ಪೊಲೀಸ್ ಸ್ಟೇಷನ್ ಮುಂದೆ ದೊಡ್ಡ ಮಟ್ಟದ ಗೆರಾವು, ಗಲಾಟೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಏನು ಬೆಂಗಳೂರು ತಮಿಳ್ನಾಡು ಹೈವೇ ಇದೆ, ರಾಷ್ಟ್ರೀಯ ಹೆದ್ದಾರಿ ಅತ್ತಿಬೇಲೆ ಹತ್ರ ಸರಿಸುಮಾರು 2 ಗಂಟೆ ಜಾಮ್ ಆಗಿಬಿಡುತ್ತೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಗಲಾಟೆ. ಯಾಕಂದ್ರೆ ಆನೇಕಲ್ಲಿನ ಕಮಿಷನರ್ ಆಫೀಸ್ ಬಂದು ಹೆಬ್ಬಗೋಡಿಯಲ್ಲಿ ಬರುವಂಥದ್ದು, ಹೆಬ್ಬಗೋಡಿ ಇರುವಂಥದ್ದು ಹೈವೇ ಪಕ್ಕನೇ. ಇಲ್ಲಿ ದೊಡ್ಡ ಮಟ್ಟದ ನಿನ್ನೆ 2 ತಾಸುವರೆಗೆ ಇಡೀ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾಕೆ ಗೋಪಾಲ್ ಕೊಲೆ ಆಯ್ತು ಅಂತೇಳಿ ನಾವು ನೋಡ್ತಾ ಹೋದ್ರೆ, ಮರನೇ ದಿವಸ ಡೆಂಕಣಿ ಕೋಟೆಯ ಏನಲ್ಲಿ ಒಂದು ರಸ್ತೆ ಪಕ್ಕದಲ್ಲಿ ಚೂರಿ ಇರ್ತದಲ್ಲಿ ದೇಹ ಸಿಗುತ್ತೆ. ತಮಿಳ್ನಾಡು ಪೊಲೀಸರು ಕರ್ನಾಟಕ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಗೋಪಾಲ್ ಅವರು ಪ್ರಾಣ ಹೋಗಿದೆ ಅಂತ ಹೇಳಿ. ಇಲ್ಲಿ ಈಗ ಬರ್ತಾ ಇರುವಂತ ಆರೋಪ ಏನಂತ ಹೇಳಿದ್ರೆ, ಏನ್ ಗೋಪಾಲ್ ಹಾಗೆ ಮೋಹನ್ ಬಾಬು ಇವರಿಬ್ರು ಸಂಬಂಧಿಕರಾಗಿರ್ತಾರೆ. ಇವ್ರು ಅದೇ ಊರವರೇ ಆಗಿರ್ತಾರೆ, ಆನೇಕಲ್ಲವರೇ ಆಗಿರ್ತಾರೆ. ಇವ್ರು ಒಟ್ಟಿಗೆ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾರಂತೆ. ಇವರು ಒಟ್ಟಿಗೆ ಮಾಡ್ತಾ ಇದ್ರೆ, ಆದ್ರೆ ಕಳೆದ 2 ವರ್ಷದಿಂದ ಗೋಪಾಲ್ ಸಪರೇಟ್ ಆಗಿರ್ತಾರೆ. ಸಪರೇಟ್ ಆಗಿ ತಮ್ಮದೇ ತಾವು ವ್ಯವಹಾರ ಮಾಡ್ತಿರ್ತಾರೆ. ಇದರಿಂದ ಮೋಹನ್ ಬಾಬು ಅವರಿಗೆ ತುಂಬಾ ನಷ್ಟವಾಗಿರುತ್ತೆ ಅನ್ನುವಂಥದ್ದು ಬರ್ತಾ ಇರುವಂತದ್ದು ಒಂದು ಸುದ್ದಿ. ಹೀಗಾಗಿನೇ ಇವರಿಬ್ಬರ ಮಧ್ಯ ಗಲಾಟೆ ಇತ್ತು. ಇದೇ ಕಾರಣಕ್ಕೆ ಈ ಕಿಡ್ನಾಪ್ ಮತ್ತೆ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಒಂದು ಸುದ್ದಿ. ಬೆಂಗಳೂರಿನ 4 ಸುತ್ತು ಏನಿದೆ, ಈ 4 ಸುತ್ತಲ್ಲಿ ಅತಿ ಹೆಚ್ಚು ಕೊಲೆಗಳು ನಡೆದಿದ್ದಂದ್ರೆ ಕಾಲದಲ್ಲಿ ನೆಲಮಂಗ್ಲ, ಇದು ಬಹುದೊಡ್ಡ ಮಟ್ಟದ ಹೆಸರಾಗಿತ್ತು. ನಿಮ್ಗೆಲ್ಲ ಗೊತ್ತು ನೆಲಮಂಗ್ಲದಲ್ಲಿ ಯಾವೆಲ್ಲ ರೀತಿ ಹಿಂದೆ ಕೊಲೆಗಳು ನಡೆದಿದ್ದು ಅಂತ ಹೇಳಿ. ಅದೇ ರೀತಿ ಇದೇ ಏನು ಒಂದು ಟ್ರೆಂಡ್ ಇದೆ, ಇದು ಆನೇಕಲ್ಲಿಗೆ ಶಿಫ್ಟ್ ಆಯ್ತು. ಕಾರಣ ಏನಂತ ಹೇಳಿದ್ರೆ, ಆನೇಕಲ್ ಅಕ್ಕಪಕ್ಕ ಇರುವಷ್ಟು ರಿಯಲ್ ಎಸ್ಟೇಟು. ಅಂದ್ರೆ ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ ಹತ್ತುತ್ತೆ, ಇನ್ನೊಂದು ಸೈಡ್ ಬಂದ್ಬಿಟ್ರೆ ನೀವು ಜಿಗಣಿ, ಬನ್ನೇರುಘಟ್ಟ ಇದೆಲ್ಲ ಸೇರುತ್ತೆ. ಹೀಗಾಗಿ ಇಲ್ಲಿ ರಿಯಲ್ ಎಸ್ಟೇಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ವ್ಯವಸ್ಥೆನೂ ರಿಯಲ್ ಎಸ್ಟೇಟ್ ಒಟ್ಟಿಗೆ ಸೇರ್ಕೊಂಡಿದೆ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ತಲೆಗಳಿದಾವೆ. ಹೀಗಾಗಿ ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಯಾರಾದ್ರೂ ಅಡ್ಡ ಬರ್ತಾನೆ, ಅವನ್ ಮುಂದೆ ಮುಳ್ಳಾಗ್ತಾನಂತ ಗೊತ್ತಾದ್ರೆ ಅವನ್ನ ತುಂಬಾ ಪ್ಲಾನ್ ಆಗಿ ಮಾಡ್ರೆ ಆಗತ್ತೆ. ಆಮೇಲೆ ಇಲ್ಲಿ ಪ್ಲಾನ್ ಆಗಿ ಮಾಡ್ರೆ ಆಗುತ್ತೆ ಅನ್ನುವಂಥದ್ದು ಬಹುದೊಡ್ಡದು. ತುಂಬಾ ಕುತೂಹಲ ಅಂತ ಹೇಳಿದ್ರೆ,
ಇಲ್ಲಿ ಆನೆಕಲ್ಲಿಗೆ ತಾಕೊಂಡಿದೆ ತಮಿಳುನಾಡು ಗಡಿ ಭಾಗ ಇರುವುದರಿಂದ ಅತಿ ಹೆಚ್ಚು ಕೊಲೆಗಳು ತಮಿಳುನಾಡು ಆನೆಕಲ್ಲು ಅತ್ತಿಬೇಲೆ ಈ ಭಾಗ ಏನಿದೆ ಈ ಭಾಗದಲ್ಲಿ ಇರುವಂತ ಯಾವುದೇ ವ್ಯಕ್ತಿಯ ಗಲಾಟೆ ಆದ್ರೂ ತುಂಬಾ ಸರಳವಾಗಿ ತಮಿಳ್ನಾಡಿಗೆ ಕರ್ಕೊಂಡು ಹೋಗುದು. ತಮಿಳ್ನಾಡು ಅಂದ್ಕೊಳ್ಳಿ ತುಂಬಾ ದೂರ ಅಲ್ಲ, ಒಂದು 5-6 ಕಿಲೋಮೀಟರ್ ಆಚೆ ಡೆಂಕಣಿಕೋಟೆ ಸೈಡ್ ಇಲ್ಲ ಹೊಸೂರು ಭಾಗಕ್ಕೆ ಕರ್ಕೊಂಡು ಹೋಗುದು, ಅಲ್ಲಿ ಕೊಲೆ ಮಾಡುದು. ಕೊಲೆ ಮಾಡಿದ ನಂತರ ಯಾವಾಗ ಡೆಡ್ ಬಾಡಿ ಎಲ್ಲ ಸಿಗುತ್ತೆ, ಆರೋಪಿಗಳು ಯಾರಂತ ಗುರ್ತಾಗ್ತಾರೆ, ಆಗ ಆ ಕೇಸು ತಮಿಳ್ನಾಡಲ್ಲಿ FIR ಆಗಿರುತ್ತೆ. ಈ ತಮಿಳ್ನಾಡು ಆನೇಕಲ್ ಗಡಿಭಾಗ ಏನಿದೆ ಕೊಲೆ ಮಾಡೋರಿಗೆ ಸೂಕ್ತ ಸ್ಥಳವಾಗಿದೆ ಅಂತಾರೆ. ಯಾಕಂದ್ರೆ ಒಂದ್ ಕಡೆ ಈ ಭಾಗಕ್ಕೆ ಬಂದ್ರೆ ಕರ್ನಾಟಕ, ಆಚೆ ಬಂದ್ರೆ ತಮಿಳ್ನಾಡು ಸ್ಟೇಟ್ ಆಗುತ್ತೆ. ಅಲ್ಲಿ ತಮಿಳ್ನಾಡಲ್ಲಿ ಏನಾದ್ರೂ ಕೊಲೆ ನಡೀತಂದ್ರೆ ತಮಿಳ್ನಾಡಲ್ಲಿ ಯಾವಾಗ FIR ಆಗುತ್ತೆ ಆ ವ್ಯಕ್ತಿಯನ್ನ ತಗೊಂಡೋಗಿ ತಮಿಳ್ನಾಡು ಜೈಲಿಗೆ ಹಾಕ್ತಾರೆ. ಆ ರಾಜ್ಯಕ್ಕೆ ಹೋಗಿ ಯಾರು ಅಲ್ಲಿ ಹೋಗಿ ಸಾಕ್ಷಿ ಹೇಳೋದು ಅಥವಾ ಇನ್ನೊಂದು ಹೇಳೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗಡಿ ಭಾಗದಲ್ಲಿ ಕೊಲೆ ಮಾಡುವಂತದ್ದು ದೊಡ್ಡ ಮಟ್ಟದ ಒಂದು ಹವ್ಯಾಸವಾಗಿ ಬೆಳೆದಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಏನಿಲ್ಲಿ ಕಾನೂನಿನ ಬಗ್ಗೆ ಗೊತ್ತಿರುವಂತವ್ರು ಇದ್ದಾರೆ, ಯಾರು ಇವರೇ ಈ ಮಾರ್ಗದರ್ಶನವನ್ನ ಕೊಡ್ತಾರ ಅನ್ನುವಂಥದ್ದು ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ. ಆನೇಕಲ್ಲು ಆ ಭಾಗದಲ್ಲಿ ಏನಾದ್ರೂ ರಿಯಲ್ ಎಸ್ಟೇಟಿನ ಗಲಾಟೆ ಆಯ್ತಂದ್ರೆ, ಯಾರನ್ನಾದ್ರೂ ಕಿಡ್ನಾಪ್ ಮಾಡೋದಿತ್ತು ಅಥವಾ ಸುಪಾರಿ ಕೊಲೆ ಇತ್ತಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತಂತೆ ಆನೇಕಲ್ಲಲ್ಲಿ ಅಥವಾ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಕಿಡ್ನಾಪ್ ಮಾಡೋದು, ತಗೊಂಡೋಗಿ ಡೆಂಕಣಿಕೋಟೆ ಇಲ್ಲ ಹೊಸೂರು ಭಾಗದಲ್ಲಿ ಕೊಲೆ ಮಾಡೋದು. ಯಾಕೆಂದ್ರೆ ಕೇಸ್ ಅಲ್ಲೇ ಆಗತ್ತೆ. ಕೇಸ್ ಅಲ್ಲೇ ಆದ್ಮೇಲೆ ಯಾರು ಅಲ್ಲಿ ಹೋಗುದಿಲ್ಲ, ತಮಿಳ್ನಾಡುವರೆಗೆ ಹೋಗುವುದು, ಅಲ್ಲಿ ಸಾಕ್ಷಿ ಹೇಳೋದು, ಅಲ್ಲಿಯ ಕೋರ್ಟ್ ವಿಚಾರಣೆ, ಅಲ್ಲಿಯ ಪೊಲೀಸ್ ಸ್ಟೇಷನು, ಭಾಷೆ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಆಗ ಇವ್ರೇನ್ ಮಾಡ್ಬಿಡ್ತಾರೆ, ಇಲ್ಲಿಂದ ಸಾಕ್ಷಿ ಹೇಳೋರು ಇರುವುದಿಲ್ಲ, ಅಲ್ಲಿ ನೋಡ್ದಂತವನು ಯಾರೂ ಇರುವುದಿಲ್ಲ. ಹೀಗಾಗಿ ಕೊಲೆ ಕೇಸು ಮುಚ್ಚಿ ಹೋಗುತ್ತೆ. ಹೀಗಾಗಿ ಇದೊಂದು ಹೊಸ MO ಆಗಿದಂತೆ. ಯಾರು ಕೊಲೆ ಮಾಡೋರು ಇದ್ದಾರೆ, ಸುಪಾರಿ ಕೊಲೆಗಳನ್ನ ಮಾಡೋರು ಇದ್ದಾರೆ, ಇದು ಹೊಸ ಒಂದು MO ಆಗಿದೆ. ಹೀಗಾಗಿನೇ ಸುಮಾರು ಜನ ಹೇಳ್ತಾರೆ ಬೇರೆ ರೀತಿ ಅಂದ್ರೆ ಕಾನೂನನ್ನ ತರಲೇಬೇಕಾಗುತ್ತೆ. ಆನೇಕಲ್ಲಲ್ಲಿ ಕೊಲೆಗಳನ್ನ ನಿಲ್ಲಿಸಬೇಕಾದ್ರೆ ಒಂದು ವೇಳೆ ದೊಡ್ಡ ಮಟ್ಟದ ಪ್ರೆಷರ್ ಆಗಿ 1-1.5 ವರ್ಷದ ನಂತರ ಅದೇನಾದ್ರೂ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಯ್ತಂದ್ರೂ ಆ ಕೇಸು ಡೆಡ್ ಬಾಡಿ ತಮಿಳ್ನಾಡಲ್ಲಿ ಸಿಕ್ಕಿರುತ್ತೆ, ಅಲ್ಲಿ ಇದರ ಬಗ್ಗೆ FIR ಆಗಿರುತ್ತೆ. ನಂತರ ಆ ಕೇಸ್ ಅಲ್ಲಿ ವಿಚಾರಣೆ ಆಗಿ ಅಲ್ಲಿಂದ ಇಲ್ಲಿ ಬರುವತ್ತಿಗೆ ಸರಿ ಸುಮಾರು 1-1.5 ವರ್ಷ ಆಗುತ್ತೆ. ಅದಾಗ್ಲೇನೆ ಆ ಕೇಸಿನ ಎಲ್ಲಾ ದಿಕ್ಕುಗಳು ತಪ್ಪಿರುತ್ತೆ. ಹೀಗಾಗಿನೇ ತುಂಬಾ ಕಾನೂನು ಗೊತ್ತಿರುವಂತವ್ರೇನೆ ಈ ಒಂದು ಐಡಿಯಾನ ಕೊಡ್ತಾರಂತೆ. ರಿಯಲ್ ಎಸ್ಟೇಟಿಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಇಲ್ಲಿ ಯಾರು ಜಮೀನು ಕೊಡುವುದಿಲ್ಲ ಅಂತಾನೆ, ಯಾರು ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಅಡ್ಡ ಬರ್ತಾನೆ, ಇಲ್ಲಿ ಅವನ ಸುಪಾರಿ ಕೊಲೆಗಳು ನಡೀತಾವಂತೆ. ಹೀಗಾಗಿನೇ ನಿರಂತರವಾಗಿ ಹತ್ಯೆಗಳು ನಡೀತಾ ಇದಾವನ್ನುವಂಥದ್ದು ಕೊಲೆ ಮಾಡೋರಿಗೆ ತುಂಬಾ ಸರಳವಾಗಿ ಹೋಗಿಬಿಟ್ಟಿದೆ. ಸರ್ಕಾರ ಈ ವಿಷಯನ ಯೋಚನೆ ಮಾಡಬೇಕು. ಗಡಿ ಭಾಗದಲ್ಲಿ ಕೊಲೆಯಾದಂತಹ ವ್ಯಕ್ತಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾನೆ, ಸುಮಾರು ಕಾನೂನಿನಲ್ಲಿ ಮಾರ್ಪಾಡು ಮಾಡ್ಲಿಕ್ಕೆ ಆದಾಗಷ್ಟೇನೆ ಏನಿ ಸುಪಾರಿ ಕೊಲೆಗಳನ್ನ ಮಾಡೋಂಥವ್ರು ಇದ್ದಾರೆ, ಆ ತಮಿಳ್ನಾಡಿಗೆ ಕರ್ಕೊಂಡೋಗಿ ಕೊಲ್ಲುವಂಥವ್ರು ಇದ್ದಾರೆ, ಇವರಿಗೆ ಬಿಸಿ ತಟ್ಟುತ್ತೆ, ಶಿಕ್ಷೆಗಳಾಗ್ತವೆ. ಇಲ್ಲ ಅಂದ್ರೆ ಕೊಲೆಗಳನ್ನು ಮಾಡ್ತಾನೆ ಹೋಗ್ತಿರ್ತಾರೆ. ಆಚೆಯಿಂದ ಕೆಲವೊಂದು ಸಾಕ್ಷಿಗಳ ಕೊರತೆಯಿಂದ ಇವರೆಲ್ಲ ಬಿಡುಗಡೆ ಆಗ್ತಿರ್ತಾರೆ ಅನ್ನುವಂಥದ್ದು ತುಂಬಾ ದುರಾದೃಷ್ಟ ಅಂತಾರೆ ಕಾನೂನು ತಜ್ಞರು. ಒಂದು ಜಮೀನು ವಿಷಯದಲ್ಲಿ ಇನ್ನೊಬ್ಬ ಯಾರಾದ್ರೂ ಅಡ್ಡ ಬಂದಂದ್ರೆ ಅವನು ಕೊಲೆಯಾಗಿ ಹೋಗ್ಬಿಡುತ್ತೆ. ಈ ರೀತಿ ಹೆಣಗಳು ಉರುಳ್ತಾನೆ ಇರ್ತವೆ. ಕಳೆದ ಬರೀ 1 ವರ್ಷದಲ್ಲೇನೆ ಡಜನ್ ಗಟ್ಟಲೆ ಹೆಣಗಳು ಉರುಳಿದಾವೆ. ಆದ್ರೆ ಯಾವುದೇ ರೀತಿ ಅಷ್ಟು ದೊಡ್ಡ ಮಟ್ಟದ ಈ ಕೇಸ್ಗಳ ಮೇಲೆ ಫೋಕಸ್ಸೇ ಆಗುದಿಲ್ಲ ಅಂತ ಹೇಳಿ ಇಲ್ಲಿಯ ಸುಮಾರು ಜನ ಹೇಳ್ತಾರೆ, ಸ್ಥಳೀಯರು ಹೇಳ್ತಾರೆ. ಆನೇಕಲ್ಲಿನ ಸುತ್ತಮುತ್ತಿನ ಭಾಗ ಏನಿದೆ, ಇಲ್ಲಿಯ ಭೂಮಿ ಇದೆ ಅಲ್ಲ, ಅದು ಒಳ್ಳೆ ಚಿನ್ನದ ಗಣಿ ಇದ್ದಾಗೆ. ಅಂದ್ರೆ ಕೋಟ್ಯಾಂತರ ರೂಪಾಯಿ ಎಲ್ಲ ಇಂಡಸ್ಟ್ರಿಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು. ನೀವೇನಾದ್ರೂ ಆನೇಕಲ್ಲಿನಿಂದ ಚಂದಾಪುರದವರೆಗೆ ಹೋಗ್ಬಿಟ್ರೆ ನಿಮಗೆ ನೋಡಿದ್ರೆ ಅನ್ಸುತ್ತೆ ಅಬ್ಬಬ್ಬ ಏನಿದೆ ಅಂತೇಳಿ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಇತ್ತೀಚೆಗೆ ಆನೇಕಲ್ಲು ಏನೀಗ ಹೊಸ ಗ್ರೇಟರ್ ಬೆಂಗಳೂರು ಏನಾಗಿದೆ, ಅದರಲ್ಲಿ ಆನೇಕಲ್ಲು ಒಂದು ಕ್ಷೇತ್ರ. ಬೆಂಗಳೂರಿನ BBMP ಅಂದ್ರೆ ಗ್ರೇಟರ್ ಬೆಂಗಳೂರಿನಲ್ಲಿ ಒಂದು ಕ್ಷೇತ್ರ. ಅದರಲ್ಲಿ ಬರುವಂತ ಏರಿಯಾಗಳು ನೀವೇನಾದ್ರೂ ನೋಡಿಬಿಟ್ರೆ ಅಪ್ ಟು ಯಲಚೇನಹಳ್ಳಿ ಅಂದ್ರೆ ಕೋಣನಕುಂಟೆ ಕ್ರಾಸ್ ವರೆಗೆ ಅಲ್ಲಿಗೆ ಬರುತ್ತೆ. ಅದಾದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಭಾಗ ಇದೆ, ಅಲ್ಲಿಂದ ಹಿಡಿದು ಬೇಗೂರ್ವರೆಗೂ ಆನೇಕಲ್ಲಿಗೆ ಸೇರುತ್ತಂದ್ರೆ ನಾವು ಅರ್ಥ ಮಾಡ್ಬೋದು ಆನೇಕಲ್ಲು ಅತಿ ಹೆಚ್ಚು ಜಾಗಕ್ಕೆ ಬೆಲೆ ಇರೋಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಎಕರೆಗೆ ಜಾಗ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಹೀಗಾಗಿ ಪ್ರತಿಯೊಬ್ಬನು ಒಬ್ಬರ ಮೇಲೆ ಒಬ್ಬರಿಗೆ ಸೇಡು, ಒಬ್ಬರ ಮೇಲೆ ಒಬ್ಬರು ವಿರುದ್ಧ. ಎಷ್ಟೋ ಜನರಿಗೆ ಏನಂತ ಹೇಳಿದ್ರೆ ಜಮೀನು ಖರೀದಿ ಮಾಡಿರ್ತಾರೆ, ಖರೀದಿ ಮಾಡಿದ ನಂತರ ಅರ್ಧ ದುಡ್ಡನ್ನ ಕೊಟ್ಟಿರ್ತಾರೆ,
ಇನ್ನರ್ಧ ದುಡ್ಡಿಗೆ ಏನಾದರೂ ಬೇರೆ ರೀತಿಯ ಚೆಕ್ಗಳನ್ನ ಕೊಟ್ಟು ಅವ್ರನ್ನ ಸಿಕ್ಕಾಕಿಸಿಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಯಾರಾದರೂ ಅಡ್ವಾನ್ಸ್ ಮಾಡಿದ ನಂತರ ಅವನು 1 ವರ್ಷ ಆದರೂ ಆ ಜಮೀನ್ ಹತ್ರ ಹೊರಳಿ ನೋಡೋದಿಲ್ಲ. ಆಗ ಈ ಮಾಲೀಕ ಏನಾದರೂ ಬೇರೆಯವ್ರಿಗೆ ಮಾರಿಬಿಟ್ಟ ಅಂತ ಹೇಳಿದ್ರೆ ಅಲ್ಲಿಗೆ ಅವನ ಕತೆ ಮುಗೀತು. ಯಾಕಂದ್ರೆ ಈ ವ್ಯಕ್ತಿ ಯಾರು ಕೊಟ್ಟಿರ್ತಾನಲ್ಲಿ ರಿಯಲ್ ಎಸ್ಟೇಟ್ ಅಂದ್ರೆ ಕೊಟ್ಟಿರ್ತಾನೆ ಲಕ್ಷಾಂತರ ರೂಪಾಯಿನ, ಇನ್ನೊಂದು ರೇಟ್ ಬಂತಂತ ಅವನೇನಾದ್ರೂ ಮಾರಿಬಿಟ್ಟಂದ್ರೆ ಅವನ ಹೆಣ ಬೀಳೋದು ಪಕ್ಕ. ಹೀಗಾಗಿ ಆನೇಕಲ್ಲಲ್ಲಿ ಭೂಮಾಫಿಯಾ ಏನಿದೆ ಇದು ರಕ್ತವನ್ನೇ ಹರಿಸಿಬಿಟ್ಟಿದೆ ಅನ್ನುವಂತ ಹೇಳ್ತಾರೆ. ನೀವು ಸುಮಾರು ಕೊಲೆಗಳು, ಸುಮಾರು ಕಿಡ್ನಾಪ್ಗಳು ನೀವು ಆನೇಕಲ್ ಭಾಗದಲ್ಲಿ ನೋಡ್ಬೋದು. ಹೀಗಾಗಿ ಇದು ಒಂದು ಸುಪಾರಿ ಕೊಲೆ ಅಂತಿದ್ದಾರೆ. ಏನಿ ಗೋಪಾಲ್ ಅವರ ಒಂದು ಹತ್ಯೆ ಈಗ ನಡೆದಿದೆ. ಕಾರಣವಂತ ಇದ್ರೆ ಅದೇ ಮತ್ತೆ ಆನೇಕಲ್ನ ಭೂಮಾಫಿಯಾ. ಸೊ ಒಟ್ಟಾರೆಯಾಗಿ ಎಲ್ಲಿವರೆಗೆ ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬಿಗಿ ಹಿಡಿತಾ ಬರುವುದಿಲ್ಲ. ಭೂಮಿ ರಿಯಲ್ ಎಸ್ಟೇಟ್. ಆದ್ರೆ ಇವತ್ತಿನವರೆಗೂ ಆನೇಕಲ್ಲು ಭಾಗದಲ್ಲಿ ನಡೆದಂತ ಕೊಲೆಗಳು ಯಾವತ್ತೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದ್ದು ರಿಯಲ್ ಎಸ್ಟೇಟ್ ಕೊಲೆ. ಆದ್ರೆ ಈ ಒಂದು ಕೊಲೆ ಏನು ಗೋಪಾಲ್ ಅವ್ರ ಹತ್ಯೆ ಇದೆ ಅಂತ ಹೇಳಿದ್ರೆ ಈಗ ಆರೋಪ ಬಂದಿರೋ ಪ್ರಕಾರ ಪೊಲೀಸರೇನು ಆರೋಪಿಗಳನ್ನ ಏನು ಅವ್ರು ಕಿಡ್ನಾಪರ್ಸ್ ಇದೇ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ ಮೇಲೇನು ಇಷ್ಟೆಲ್ಲ ಲೇಟ್ ಆಯ್ತಲ್ಲ ಕಿಡ್ನಾಪರ್ನ ಹಿಡಿಯುವಂಥದ್ದು. ಈಗ ಅದು ಬಹುದೊಡ್ಡ ಮಟ್ಟದ ಜನರ ಆಕ್ರೋಶವಾಗಿದೆ. ಹೀಗಾಗಿ ಕಂಡಲ್ಲಿ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಯಾವ ವ್ಯಕ್ತಿಯ ಮನೆ ಇರ್ಬೋದು ಅದ್ರ ಮೇಲೆಲ್ಲ ಕಲ್ಲೆಸಿತಿದ್ದಾರೆ. ಹೀಗಾಗಿ ಭಾಗದಲ್ಲಿ ಏನಲ್ಲಿ ಜಮೀನಿದೆ ಅವರೇ ಭಯ ಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಜಮೀನಿಗೆ ಬಂದಿರುವಂತ ಬೆಲೆ. ಇದ್ದಂತ ಜಮೀನೆಲ್ಲ ಮಾರಾಟವಾಗಿದೆ. ಈಗ ಉಳಿದಿರುವಂತದ್ದು ಅರಣ್ಯ ಭಾಗ. ಅದನ್ನ ಯಾವಾಗ ಗ್ರೀನ್ ಬೆಲ್ಟ್ ಏರಿಯಾಗಳನ್ನು ಯಾರ್ಯಾರು ಬಂದು ದೊಡ್ಡ ತಲೆಗಳಲ್ಲಿ ಬಂದು ಆ ಗ್ರೀನ್ ಬೆಲ್ಟ್ ಏರಿಯಾನು ಎಲ್ಲ ದೊಡ್ಡ ಕಾಂಕ್ರೀಟ್ ಕಾಡಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕಂತ ಹೇಳ್ತಾ, ವಿಶೇಷವಾಗಿ ಪೊಲೀಸ್ ಇಲಾಖೆ ಯಾಕೆ ಇದ್ರ ಮೇಲೆ ಖಡಕ್ ಅಧಿಕಾರಿಗಳು ಬಂದು ಸಂಪೂರ್ಣವಾಗಿ ಇದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹುದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಒಟ್ಟಾರೆಯಾಗಿ ಕಾದು ನೋಡುವ. ಗೋಪಾಲ್ ಹತ್ಯೆಯಲ್ಲಿ ಯಾರಿದ್ದಾರೆ, ರಿಯಲ್ ಎಸ್ಟೇಟ್ಗೆ ಆಯ್ತಾ ಅಥವಾ ಇನ್ಯಾವುದೋ ಕಾರಣಕ್ಕಾಯ್ತಾ ಅಂತ ಹೇಳಿ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಜನಜಾಗೃತಿಗೆ.